ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಎಡಿಸನ್ ಬ್ಲಾಗ್ಸ್. ನಾವಿವತ್ತು ನಮ್ಮ ಚಾನಲಲ್ಲಿ ಒಂದು ಈ ಪಾಕದ ಉಂಡೆ ಮಾಡೋಣ ಬನ್ನಿ. ಪಾಕದ ಉಂಡೆ ಅಂದಿದ ತಕ್ಷಣ ಏನಪ್ಪ ಇದು ಪಾಕದ ಉಂಡೆ ಅಂದ್ಕೊಳ್ತಿದ್ದೀರಾ? ಏನೂ ಇಲ್ಲ ರೀ, ಜಸ್ಟ್ ನಾನು ಹೇಳ್ಕೊಡ್ತೀನಿ ಬನ್ನಿ ಇದನ್ನು ಯಾವ ಥರ ಮಾಡೋದು ಅಂತ. ಮೊದಲಿಗೆ ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಡೋಣ. ಬಾಣಲಿ ಇಟ್ಟು ಈಗ ಒಂದು ಕಪ್ಪಷ್ಟು ಈ ನನ್ನ ಕಡೆ ಅಂದರೆ ನಮಗಿಲ್ಲಿ ಹಸಿ ಕಡಲೆ ಬೀಜ ಸಿಗುತ್ತೆ, ಸೊ ಅದನ್ನೇ ಹಾಕ್ತಿದ್ದೀನಿ. ಇಲ್ಲಿ ಒಂದು ಕಪ್ಪಷ್ಟು ಇದನ್ನು ಕ್ಲೀನಾಗಿ ಲೋ ಫ್ಲೇಮಲ್ಲಿ ಕೆಂಪಿಗೆ ಹುರ್ಕೊಳ್ಳೋಣ. ಇದು ಚೆನ್ನಾಗಿ ಬೇಯಬೇಕು. ಇದು ಒಳಗಡೆ ನೀವು ನನ್ನ ವೀಡಿಯೋಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರು ನನ್ನ ವೀಡಿಯೋಸ್ನ ಅಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂತಹ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡಿಕೊಂಡು ಹಾಲ್ ಅಂತ ಇಟ್ಕೊಳ್ಳಿ. ಸೊ ನಾನು ಯಾವ ವೀಡಿಯೋಸ್ ಹಾಕಿದ್ರು ನಿಮಗೆ ಫಸ್ಟಿಗೆ ಬರುತ್ತೆ. ಸೊ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಈ ಥರ ಕೆಂಪಗಾಗಿದೆ ಅಲ್ವಾ, ಇದನ್ನೊಂದು ತಟ್ಟೆಗೆ ತೊಗೊಳೋಣ. ಇದು ಸ್ವಲ್ಪ ಹಾರಬೇಕು. ಇಲ್ಲಿ ಇನ್ನೊಂದು ಅರ್ಧ ಕಪ್ಪಷ್ಟು ಈ ಹುರಿಗಡಲೆ, ಅಂದರೆ ನಮ್ಮ ಕಡೆ ಎಲ್ಲ ಕಡಲೆ ಪಪ್ಪು ಅಂತ ಕರಿತೀವಿ, ಆದರೆ ಇದ್ರ ಹೆಸರು ಬಂದು ಹುರಿಗಡಲೆ ಅಲ್ವಾ, ನಾವು ಹುರಿಗಡಲೆ ಅಂತಲೇ ಹೇಳೋಣ. ಬನ್ನಿ, ಈ ಹುರಿಗಡಲೆನೂ ಅಷ್ಟೇ ಕ್ಲೀನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಎಲ್ಲೂ ಒಂದು ಸ್ವಲ್ಪನೂ ಎಣ್ಣೆ ಸೇರಿಸದೇ ಇರೋ ಥರ ಕ್ಲೀನಾಗಿ ಹುರ್ಕೊಳ್ಳಿ. ಬನ್ನಿ, ಇದನ್ನು ಈಗ ನಾವು ಒಂದು ಮಿಕ್ಸ್ ಮಾಡೋವಂಥ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲೊಂದು 3 ಸ್ಪೂನಷ್ಟು ವೈಟ್ ಎಳ್ಳು, ಬಿಳಿ ಎಳ್ಳು ಅಂತಂದರೆ ಇದರಲ್ಲಿ ನೈಲಾನ್ ಎಳ್ಳು ಸಿಗುತ್ತೆ, ತಿನ್ನೋ ಎಳ್ಳು. ಇದು ನನಗೆ ಡಿಮಾರ್ಟಲ್ಲಿ ಇದೇ ಥರದ್ದು ಸಿಕ್ಕಿದ್ದು, ನಾನು ಇದನ್ನು ತೊಗೊಂಬಂದಿದ್ದೀನಿ. ಒಂದೊಂದು 3 ಸ್ಪೂನಷ್ಟು ಇದು ಕ್ಲೀನಾಗಿ ಸಿಡೀತಿದೆ ಅಲ್ವಾ, ಇದನ್ನೊಂದು ಬೌಲ್ಗೆ ಹಾಕ್ಕೊಂಡು ಇವಾಗ ಅದೇ ಬೌಲ್ಗೆ ಒಂದು 2ರಿಂದ 2.5 ಸ್ಪೂನಷ್ಟು ಗಸಗಸೆ. ಈ ಗಸಗಸೆ ಮತ್ತು ಎಳ್ಳು ಬೇಗನೆ ಅಂದರೆ ಫ್ರೈ ಆಗೋಗ್ಬಿಡುತ್ತೆ, ಸೊ ಹಾಗಾಗಿ ಬೇಗ ಸಿಡಿದು ಬಿಡುತ್ತೆ. ಕ್ಲೀನಾಗೆಲ್ಲ ಹುರ್ಕೊಂಬಿಡೋಣ. ನೋಡಿ ಆಯ್ತಲ್ವ ಇದು. ಬನ್ನಿ, ಇದನ್ನು ಈಗ ಆ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈಗ ಬೆಲ್ಲನ ಒಂದೆಳೆ ಪಾಕ ಅಂತೂ ಕಂಪಲ್ಸರಿ ಬರೆಸಲೇಬೇಕು. ಈ ಒಂದೆಳೆ ಪಾಕ ಬರೋದಕ್ಕೆ ಒಂದು ತಳ ಗಟ್ಟಿಯಾಗಿರುವಂತಹ ಒಂದು ಬೌಲು ಇಟ್ಕೊಂಡು ಇದಕ್ಕೆ ಒಂದು ಉಂಟೆಯಷ್ಟು ಬೆಲ್ಲನ ಕ್ಲೀನಾಗಿ ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ನೀರು ಸಾಕು. ಇದನ್ನು ಕ್ಲೀನಾಗಿ ಒಂದೆಳೆ ಪಾಕ ಬರೋವರೆಗೂ ನಾವು ಕ್ಲೀನಾಗಿ ತಗೋಬೇಕು. ನೋಡಿ, ಈಗ ಇದು ಮೆಲ್ಟ್ ಆಗಿದೆ ಅಷ್ಟೇ, ಇನ್ನೂ ಪಾಕ ಬಂದಿಲ್ಲ. ಇನ್ನೊಂದು ಸ್ವಲ್ಪ ಮೆಲ್ಟು ಆಗಬೇಕು. ನೋಡಿ, ಎಲ್ಲೂ ಇದನ್ನು ಅಂದರೆ ತಳ ಅಂಟೋದಕ್ಕೆ ಬಿಡಬೇಡಿ. ತಳ ಅಂಟಿದಾಗ ಇದ್ದು ಸ್ಮೆಲ್ಲೇ ಚೇಂಜ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ತಳ ಅಂಟದೇ ಇರೋ ಥರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆಳೆ ಪಾಕ ಬರ್ಸ್ಕೋಬೇಕು. ಬನ್ನಿ, ಇದನ್ನೆಲ್ಲ ನಾವು ಹುರಿದ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿದ್ವಲ್ಲ, ಇವಾಗ ಅದಕ್ಕೆ ಫಸ್ಟಲ್ಲಿ ಹುರಿದಂತಹ ಕಡಲೆ ಬೀಜನ ಒಟ್ಟು ತೆಗೆದುಬಿಟ್ಟು ಅಂದರೆ ಸಿಪ್ಪೆನೆಲ್ಲ ರಿಮೂವ್ ಮಾಡಿ ಇದನ್ನೆಲ್ಲ ಹಾಕ್ತಿದ್ದೀನಿ. ಈಗ ತುರಿದಂತಹ ಕಾಯಿ ತುರಿ, ಒಣ ಕಾಯಿ ತುರಿ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಕೊಂಡು ಇಲ್ಲೊಂದು ಅರ್ಧ ಸ್ಪೂನಷ್ಟು ಇಲಾಚಿ ಪೌಡರ್. ಯಾವ ಸಿಹಿ ಅಡುಗೆ ಮಾಡಿದ್ರೂ ಇಲಾಚಿ ಪೌಡ್ರ್ ಅಂತೂ ಕಂಪಲ್ಸರಿ ಇರಲೇಬೇಕು. ಆ ಇಲಾಚಿ ಪೌಡ್ರ್ ಆ ಸ್ಮೆಲ್ಲಿಂದನೇ ಗೊತ್ತಾಗುತ್ತೆ ನಾವು ಇವತ್ತೇನೋ ಸ್ವೀಟ್ ಮಾಡ್ತಿದ್ದೀವಿ ಅಂತ. ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬನ್ನಿ, ಈಗ ನಮ್ಮ ಪಾಕ ಏನಾಗಿದೆ ನೋಡೋಣ. ಒಂದೆಳೆ ಪಾಕ ಬಂದಿರೆ ನೋಡಿ, ಬಂದಿದೆ ಅಲ್ವಾ. ಇದನ್ನು ಇದರಲ್ಲೇ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಈ ಗಸಗಸೆ ಮತ್ತು ಎಳ್ಳು ಇದು ಕೆಳಗಡೆ ಕುತ್ಕೊಂಬಿಟ್ಟಿರುತ್ತೆ ತಳಕ್ಕೆ. ಸೊ ಹಾಗಾಗಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಈ ಸ್ವಲ್ಪ ಬಿಸಿ ಇರಬೇಕಾದಾಗೇ ಉಂಡೆ ಕಟ್ಟಬೇಕು. ಒಂದು ಸ್ವಲ್ಪ ಬಿಸಿ ಅಂತ ಕೈಗೆ ಅಂಟ್ಕೊಳ್ಳುತ್ತೆ ಅನ್ನೋ ಥರ ಇದ್ದರೆ ಕೈಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಉಂಡೆ ಕಟ್ಕೊಂಬಿಡೋಣ. ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದೀನಲ್ವ, ಎಲ್ಲ ಕ್ಲೀನ್ ಮಿಕ್ಸ್ ಆಗಿದೆ. ಇದನ್ನು ನಾನೀಗ ಉಂಡೆನ ಕಟ್ಕೊಂಡ್ಬಿಡ್ತೀನಿ. ಕ್ಲೀನಾಗಿ ಈ ಥರ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಂಡು ಉಂಡೆ ಕಟ್ಕೊಳ್ಳಿ. ನೋಡಿ, ಇಷ್ಟೇ. ಇದೇ ಥರ ನಾನೆಲ್ಲ ಮಾಡ್ಕೊಂಬಿಡ್ತೀನಿ. ನೋಡಿ, ಇಷ್ಟೊಂದು ಉಂಡೆ ಆಯ್ತಲ್ವಾ. ಇದಂತೂ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಇದಕ್ಕೆ ಸಾಟಿ ಬೇರೆ ಇಲ್ಲ ಬಿಡಿ, ಅಷ್ಟೊಂದು ಚೆನ್ನಾಗಿರುತ್ತೆ. ನೀವು ಈ ಥರ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಇದು ಯಾವ ಥರ ಬಂತು ಅಂತ ನೀವು ನನಗೆ ಹೇಳ್ಬೋದು. ಇದು ಹಬ್ಬಗಳಲ್ಲಿ ಅಂದರೆ ನಮಗೆ ಏಕಾದಶಿ ಹಬ್ಬ ಆಯಿತು, ಏಕಾದಶಿ ಹಬ್ಬಕ್ಕೆ ನಾನು ಮಾಡಿದೆ ಈ ಥರ. ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಇದನ್ನು ಮಾಡಿ ಇದು ಯಾವ ಥರ ಬಂತು ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್.